ಇನ್ನು ಆನೇಕಲ್ನಲ್ಲಿ ವೈದ್ಯಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎಂಥದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. PHC ವೈದ್ಯರು ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯ. 6 ತಿಂಗಳಿಗೆ 3 ಹೆರಿಗೆ ಆಯಿತು. ಅದರಲ್ಲಿ ತಾಯಿ ಗರ್ಭದಲ್ಲೇ ಶಿಶುಗಳು ಸಾವನ್ನಪ್ಪಿರುವಂತಹ ಡೀಟೇಲ್ಸ್. 6 ತಿಂಗಳಲ್ಲಿ 3 ಮಕ್ಕಳಿಗೆ ಅಂದರೆ 3 ಮಗುವನ್ನು ಸಕ್ಸಸ್ಫುಲ್ ಆಗಿ ಆಚೆ ತೆಗೆದ್ರೆ ಇನ್ನು ತಾಯಿ ಗರ್ಭದಲ್ಲೇ ಶಿಶುಗಳ ಸಾವಾಗ್ತಾ ಇರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಆನೇಕಲ್ನ ಬನ್ನೇರುಘಟ್ಟ ಗ್ರಾಮದಲ್ಲಿ ಮನಕಲಕುವ ಘಟನೆ ಕೂಡ ನಡೆದಿದೆ. ಕಳೆದ ಶನಿವಾರ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಂಜುಳಾ ಮತ್ತು ಆನಂದ್ ದಂಪತಿ ಕಣ್ಣೀರಿಡ್ತಾ ಇದ್ದಾರೆ. ಮಂಜುಳಾ ಅವರು 6 ತಿಂಗಳ ಗರ್ಭಿಣಿ. ಮನೆಯಲ್ಲೇ 1 ಮಗುವಿನ ಹೆರಿಗೆ ಆಯ್ತಂತೆ. ಹುಟ್ಟುವಾಗಲೇ ಮಗು ಸಾವನ್ನಪ್ಪಿದೆ. ಇನ್ನುಳಿದ 2 ಶಿಶುಗಳನ್ನು ಆಪರೇಷನ್ ಮಾಡಿ ಹೊರಕ್ಕೆ ತೆಗೆಯೋ ಕೆಲಸ ಆಯಿತು. ಬಟ್ ಬೇಕಾಬಿಟ್ಟಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿರೋದು, ಬೇಕಾಬಿಟ್ಟಿಯಾಗಿ ನೋಡ್ಕೊಂಡಿರೋದ್ರ ಪರಿಣಾಮ ಈಗ ಮಕ್ಕಳು ಉಳಿದಿಲ್ಲ, ನವಜಾತ ಶಿಶುಗಳು ಉಳಿದಿಲ್ಲ ಅನ್ನೋದು ಇವರ ಆರೋಪ. ಅದರಲ್ಲಿ ಇವ್ರ ಅಮ್ಮಂದು ನನ್ನ ಫ್ಯಾಮಿಲಿದು ನಾನು ಇಷ್ಟ ಬಿದ್ದೆಯಿಂದ ಒಂದೇ ಒಂದು ಕಾರಣಕ್ಕಂತ ಯಾರು ನನಗೆ ಮುಂದೆ ಬರಲಿಲ್ಲ. ಆ ಪ್ರಾಬ್ಲಮ್ಗೆ ನನ್ನ ಹೆಂಡತಿಗೆ ನನಗೆ ಸ್ಥಿತಿ ತಂದಿಕ್ಬಿಟ್ರು ಲಾಸ್ಟಿಗೆ. ಅಂದರೆ ಈಗ ಸಡನ್ನಾಗಿ ಸ್ಕ್ಯಾನಿಂಗ್ ಮಾಡಿಸೋಷ್ಟು ನನಗೆ ಆಸಕ್ತಿ ಇದ್ದಿಲ್ಲ ಅವಾಗ. ನಾನು ಒಬ್ಬ ಪೇಷಂಟ್ ಅನ್ನಕ್ಕ, ನಾನು ಕೆಳಗಡೆ ಬಿದ್ದು ನನಗೂ ಆಪ್ರೇಷನ್ ಆಗಿದೆ, ವಿಟೇರಿಯಲ್ಲಿ ನನ್ನ ದಿನ ಫೈಲ್ ಐತೆ. ಇವ್ರ ಅಮ್ಮ ಹೇಳ್ತಾಳೆ ಸತ್ರೆ ಸೈಲಿ ಅವಳು ಸವಸನೆ ಬೇಡ, ದೊಡ್ಡ ಮಗಳಿಗೆ ಅನ್ನಕ್ಕ ಏನು ಬೇಕಾದ್ರೂ ಕೊಡ್ತಾಳೆ, ಚಿಕ್ಕ ಮಗಳಿಗೆ ಇವಳಿಗೆ ಅವತ್ತು ಕರ್ಕೊಂಡೋಗಿದ್ಯಾ ನಿನಗೆ ಹೋಗ್ತಿಲ್ಲ ನೋಡೋಕ್ಕೆ ಅಂತ ಇವ್ರ ಅಮ್ಮನಕ್ಕ. ಅಲ್ಲ ಈಗ ಗೌರ್ಮೆಂಟ್